Hi everyone, this is Anusha and welcome to my channel. Yes, video title thumbnail nodi gottagirutte. This is like my birthday get ready with me sort of video. But nan birthday glam dondu simple glam naan henge ready ಆಗ್ತೀನಿ. ಅದು ನನ್ನ ಬರ್ತ್ಡೇ ಆಗಿರ್ಬೋದು, ಎಲ್ಲರೂ ಸಿಂಪಲ್ ಒಂದು ಹೊರಗಡೆ ಹೋಗೋದಾಗಿರ್ಬೋದು. ಸ್ವಲ್ಪ ಗ್ಲಾಮ್ ಅಪ್ ಆಗಬೇಕಂದ್ರೆ ಯೂಶಲಿ ನಾನು ಬೇರ್ ನೇಕೆಡ್ ಫೇಸಲ್ಲೇ ಆಚೆ ಹೋಗ್ತೀನಿ, ಜಸ್ಟ್ ಮ್ಯಾಕ್ ಪೌಡರ್ ಕಾಂಪ್ಯಾಕ್ಟ್ ಹಾಕೊಂಡು. ಬಟ್ ಒಂದು ಬರ್ತ್ಡೇ ಗ್ಲಾಮ್ ಅಪ್ ವಿಡಿಯೋ ಮಾಡೋಣ ಅಂತ ಐ ಆಮ್ ಹಿಯರ್. ಇನ್ ದಿಸ್ ವಿಡಿಯೋ ಇಟ್ ವಿಲ್ ಬಿ ಸೋ ಸಿಂಪಲ್. ಒಂದು 3-4 ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಯು ವಿಲ್ ಬಿ ಡನ್ ವಿತ್ ಯೋರ್ ಮೇಕಪ್. ಆ ಥರ ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ಹೆಂಗೆ ರೆಡಿ ಆಗ್ತೀನಿ ಅದೇ ಥರ ಐ ಆಮ್ ಗೋನಾ ಶೋ ಯು ಆಲ್. ಐ ಥಿಂಕ್ ಜಾಸ್ತಿ ಇಂಟ್ರೋ ಬೇಡ, ಯು ಗೈಸ್ ಆಲ್ರೆಡಿ ಗಾಟ್ ದಿಸ್. ಯಾ, let's get started. And these are like my birthday nails, you guys. Actually ನಿನ್ನೆ ಮಾಡಿಸ್ಕೊಂಡು ಬಂದಿದ್ದು ನನ್ನ nails. ಸೊ ಮಾಡಿಸ್ಕೊಂಡಾಗ ಇಮ್ಮಿಡಿಯೇಟ್ ವಾಸ್ ಲೈಕ್ ಓಕೆ, ನಾನು ಇಷ್ಟಪಡ್ತೀನಾ ಇಲ್ವಾ, ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಇಟ್ ಅನ್ನೋ ಥರ ಇತ್ತು. ಬಿಕಾಸ್ ನಾನು ಯೂಶಲಿ ಲೈಟ್ ಶೇಡ್ಸು ಆ ಥರ ನೂಡ್ ಕಲರ್ಸ್ ಆ ಥರನೇ ಹಾಕೋದು. ಬಟ್ ಐ ಆಮ್ ಲವಿಂಗ್ ಇಟ್. ದಿಸ್ ಇಸ್ ಲೈಕ್ ಒಂಥರ ಚರಿ ರೆಡ್ಡು ಅಲ್ಲ, ಒಂಥರ ಪಿಂಕು ಅಲ್ಲ, ಆ ಥರ. ಸೊ ಐ ಆಮ್ ಲವಿಂಗ್ ಇಟ್ ಆ್ಯಕ್ಚುಲಿ. ದಿಸ್ ಟೈಮ್ ಐ ರಿಯಲಿ ವಾಂಟೆಡ್ ಟು ಗೋ ಕಲರ್ಫುಲ್ ಅಟ್ ದ ಸೇಮ್ ಟೈಮ್ ಸ್ಕ್ವೇರ್ ಶೇಪಲ್ಲಿ ಬೇಕಿತ್ತು. ಆ್ಯಂಡ್ ಇಟ್ಸ್ ಲುಕಿಂಗ್ ಪರ್ಫೆಕ್ಟ್. ಓಕೆ, I'm all the time out of the topic. Yeah, let's get started. This is like my personal, ನಾನು ಹೆಂಗೆ ರೆಡಿ ಆಗ್ತೀನಿ ಆ ಥರ. ಸೊ ದ ವೆರಿ ಫಸ್ಟ್ ಸ್ಟೆಪ್ ಇಸ್ ಸ್ಕಿನ್ ಪ್ರೆಪ್. ನಾನು ತುಂಬ ಸ್ಕಿನ್ ಪ್ರೆಪ್ ಆ್ಯಕ್ಚುಲಿ ಮಾಡಲ್ಲ. ತುಂಬ ಸ್ಕಿನ್ ಪ್ರೆಪ್ ಆಗಿರ್ಬೋದು ಆ್ಯಂಡ್ ತುಂಬ ಪ್ರೈಮರ್ಸ್ ಹಾಕೋದು ಇರ್ಬೋದು, ಬಿಕಾಸ್ ನನಗದು ತುಂಬ ಸ್ವೆಟ್ ಮಾಡುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಫೇಸ್ ಟೈಪ್ಗೆ ನಾನು ಹಾಗೆ ಇವಾಗ ಬೇರ್ ಫೇಸ್ ನನ್ನ ಇವಂದು ಮೈನ್ ಇಸ್ ಕಾಂಬಿನೇಷನ್ ಟು ಡ್ರೈ. ನನ್ನ ಬೇರ್ ಫೇಸ್ ನಾನು ಹಾಕಿದ್ರು ಫೌಂಡೇಶನ್ ನನಗೆ ಪ್ಯಾಚಿ ಆಗಲ್ಲ, ನೀಟಾಗಿ ಸೆಟ್ ಆಗುತ್ತೆ. ಸೊ ಹಂಗಾಗಿ ನಾನು ತುಂಬ ಸ್ಕಿನ್ ಕೇರ್ ಮಾಡಲ್ಲ. ಸೊ ಫಸ್ಟ್ ಸಿರಮ್ ಸ್ಪ್ರೇ, ಹೈಡ್ರೇಟಿಂಗ್ ಸಿರಮ್ ಸ್ಪ್ರೇ ಆ ಥರ ಏನಾದ್ರು ಹಾಕ್ಕೊತೀನಿ. ನಾವು ಐ ಆಮ್ ಟೇಕಿಂಗ್ ದಿಟ್ ಲಿನೇಜ್ ಕ್ರೀಮ್ ಸ್ಕಿನ್, ಒಂಥರ ಟೋನರ್ ಕಮ್ ಮಾಯಿಶ್ಚರೈಸರ್. ದಿಸ್ ಇಸ್ ಸೋ ಹೈಡ್ರೇಟಿಂಗ್. ಇದು ಮಿಲ್ಕ್ ಟೋನರ್ಸ್ ಅಂತಾರೆ ಅನ್ಸುತ್ತೆ ಕೊರಿಯಾನಲ್ಲಿ. ಸೊ ದಿಸ್ ಇಸ್ ಸೋ ಫೇಮಸ್ ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಗಿದೆ. ಇಟ್ಸ್ ಕ್ವೈಟ್ ಹೈಡ್ರೇಟಿಂಗ್. ನಾಟ್ ಓನ್ಲಿ ಫಾರ್ ಮೀ, ಐ ಯೂಸ್ ದಿಸ್ ಫಾರ್ ಮೈ ಬ್ರೈಡ್ಸ್, ಫಾರ್ ಮೈ ಕ್ಲೈಂಟ್ಸ್ ಆಲ್ಸೋ. ಸಿ ದಟ್ ಇನ್ಸ್ಟೆಂಟ್ ಗ್ಲೋ ನೋಡಿ, ಇನ್ಸ್ಟೆಂಟ್ ಹೈಡ್ರೇಟಿಂಗ್. ಲಿಟ್ರಲಿ ನಾವು ವಾಟರ್ ಹಾಕೊಂಡಂಗೆ ಇರುತ್ತೆ, ವಾಟರ್ ಮಿಕ್ಸ್ ಮಾಡಿರೋ ಮಿಲ್ಕ್. ಸಿ ದಿಸ್ ಒನ್ ಆ್ಯಂಡ್ ದಿಸ್ ಮಚ್ ಈಸ್ ಎನಫ್ ಫಾರ್ ಮೀ. ಐ ಲೆಟ್ ಇಟ್ ಡ್ರೈ. ಪಾಮು ಅಷ್ಟೇ ನಾನು ಆ್ಯಕ್ಚುಲಿ ಹಾಕಲ್ಲ ನನ್ನ ಲಿಪ್ಸ್ಗೆ. ಬರ್ತ್ಡೇ ಗ್ಲಾಮ್ ಅಪ್ ಅಲ್ವಾ, ಸ್ವಲ್ಪ ಇರಲಿ ಅಂತ ಐ ಆಮ್ ಟೇಕಿಂಗ್ ಅಗೇನ್ ಲಿನೇಜ್ ಲಿಪ್ ಬಾಮ್. ಮಿಲ್ಕ್ ಟೋನರ್ಸ್ ಆರ್ ಸೋ ಗುಡ್ ಯು ಗೈಸ್. ನಿಮ್ಗೆ ಅಫೋರ್ಡಬಲ್ ರೇಂಜಲ್ಲೂ ಅಷ್ಟೇ ನಾಯ್ಕಾದಲ್ಲಿ ಎಷ್ಟೊಂದು ಬೇರೆ ಬೇರೆ ಬ್ರ್ಯಾಂಡ್ಸ್ದು ಸಿಗುತ್ತೆ ಇಫ್ ಯು ವಾಂಟ್ ಟು ಟ್ರೈ. ನಂಗೆ ಲೈಟ್ ಸೆಟ್ಟಿಂಗು ಅಷ್ಟೇ ಹೆಂಗಿದೆ ಗೊತ್ತಿಲ್ಲ, ಅಂದರೆ ನಾನು ತುಂಬ ಲೈಟ್ ಸೆಟ್ಟಿಂಗ್ ಮಾಡಲ್ಲ, ನ್ಯಾಚುರಲ್ ಆಗೇ ಇರೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಓನ್ಲಿ 1 ಲೈಟ್ ಹಾಕ್ಕೊಂಡಿದ್ದೀನಿ. ಸೊ ನಂಗೆ ಗೊತ್ತಿಲ್ಲ ನಿಮಗೆ ಹೆಂಗೆ ಕಾಣಿಸ್ತಿದೆ ಏನು ಅಂತ. So I'll figure it out later. Now bear with me. I'm taking this Embryoless moisturizer base or makeup base. Even this is used as a primer, moisturizer, all that. This is one of my ಫೇವ್ರೆಟ್ ಆ್ಯಂಡ್ ನಾನು ನನ್ನ ಕ್ಲೈಂಟ್ಸ್ಗೂ ಕೂಡ ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ತುಂಬ ವರ್ಷದಿಂದ ನಾನು ಇದನ್ನು ನನ್ನ ಸೆಲ್ಫ್ಗೂ ಕೂಡ ಯೂಸ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ದ ಓನ್ಲಿ ಥಿಂಗ್ ಐ ಅಪ್ಲೈ. ನಾನು ಇವಾಗ ಮಿಲ್ಕ್ ಟೋನರ್ ಏನು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು, ಯೂಶ್ವಲಿ ನಾನು ಇದು ಒಂದೇ ಹಾಕ್ಕೊಳ್ಳೋದು. ದಿಸ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್ ಆ್ಯಂಡ್ ಮಾಯಿಶ್ಚರೈಸರ್ ಫಾರ್ ಮೀ. ದಿಸ್ ಇಸ್ ಸೋ ಗುಡ್. ಐ ಸ್ವೇರ್ ಬೈ ದಿಸ್ ಪ್ರಾಡಕ್ಟ್. ದಿಸ್ ಮಚ್ ಈಸ್ ಎನಫ್. ಎಸ್ ಯು ಗೈಸ್ ಸಿ, ಇಷ್ಟೇ ನನ್ನ ಸ್ಕಿನ್ ಪ್ರೆಪ್ಪು. ಲೈಕ್ ಬಿಫೋರ್ ಫೌಂಡೇಶನ್ ಅಥವಾ ಏನೇ ಒಂದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಜಸ್ಟ್ ಈ ಥರ 1 ಸ್ಟೆಪ್ ಅಥವಾ 2 ಸ್ಟೆಪ್ ಅಷ್ಟೇ. ಆ್ಯಸ್ ಅ ಫೌಂಡೇಶನ್ ಅಥವಾ ಆಸ್ ಮೈ ಬೇಸ್ ಐ ಆಮ್ ಗೋಯಿಂಗ್ ವಿತ್ L'Oreal Infallible Tinted Serum ಇನ್ ದಿ ಶೇಡ್ ಮೀಡಿಯಮ್. ಐ ಥಿಂಕ್ ಇಟ್ಸ್ ಅ ಡ್ಯೂಪ್ ಆಫ್ Estee Lauderದು ಒಂದು ಟಿಂಟೆಡ್ ಇದೆ, ಇದೇ ಥರ ಟಿಂಟೆಡ್ ಸಿರಮ್ ಬೇಸ್ ಅಥವಾ ಟಿಂಟೆಡ್ ಫೌಂಡೇಶನ್. ನನಗಂತೂ ಇದು ಅದರದ್ದೇ ಡ್ಯೂಪ್ ಅನಿಸ್ತು. ಐ ಲವ್ ದಿಸ್. Can you guys see that? So ಇದನ್ನ ಕೈಯಲ್ಲೇ ನಾವು ಬ್ಲೆಂಡ್ ಮಾಡ್ಬೋದು ಹಿಂಗೆ. ಸಿ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಡೈಲಿ ಆಫೀಸ್ ಹೋಗೋರ್ಗಾಗಿರ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಥವಾ ಈ ಥರ ಡೈಲಿ ಸ್ವಲ್ಪ ಗ್ಲಾಮ್ ಅಪ್ ಆಗಬೇಕು ಅನ್ನೋರಿಗೆ ದಿಸ್ ಪ್ರಾಡಕ್ಟ್ ಇಸ್ ಸೋ ಹ್ಯಾಂಡಿ. ಇಲ್ಲ ಅಂದರೆ ಇಫ್ ಯು ವಾಂಟ್ ಟು ಪರ್ಚೇಸ್ ದಿಸ್ ಲೈಟ್ ವೇಟ್ ಸಿರಮ್ ಟೆಕ್ಸ್ಚರ್ದು, ನನಗೆ ಈ ಥರ ಲೈಟ್ ಕವರೇಜ್ ಸಾಕು, ಯೂಶಲಿ ನಾನು ಹಿಂಗೆ ರೆಡಿ ಆಗೋದು ಅಂದರೆ ದಿಸ್ ಈಸ್ ಅ ಪರ್ಫೆಕ್ಟ್ ಪ್ರಾಡಕ್ಟ್ ಫಾರ್ ಯು ಆಲ್. ಬಟ್ ನಾನು ಇವಾಗ ಜಸ್ಟ್ ನಿಮಗೆ ತೋರ್ಸೋಕ್ಕಷ್ಟೇ ಕೈಯಲ್ಲಿ ಹಿಂಗೆ ಬ್ಲೆಂಡ್ ಮಾಡಿದ್ದು. ನಾನು ಬ್ರಷಲ್ಲೇ ಬ್ಲೆಂಡ್ ಮಾಡ್ತೀನಿ. ಐ ಆಮ್ ಗೋನಾ ಅಪ್ಲೈ ದಿಸ್ ಆಲ್ ಓವರ್ ಮೈ ಫೇಸ್.
Oh my god, this is so good and it's glowing. It's bit light, one shade lighter ನನ್ನ ಸ್ಕಿನ್ ಟೋನ್ಗೆ ಅನಿಸ್ತು ಬಿಕಾಸ್ ಇದರಲ್ಲಿ ಇನ್ನೂ ಒಂದು 2 ಶೇಡ್ ಡಾರ್ಕರ್ ಇದೆ. ದಟ್ ಇಸ್ ಟೂ ಡಾರ್ಕ್ ಟು ಮೀ. ಅದಕ್ಕೆ ನಾನು ಓಕೆ ಅಂತ ಐ ಗಾಟ್ ದಿಸ್ ಒನ್. ಕವರೇಜ್ ಮತ್ತು ಒಂದು ಲೈಟ್ ಪ್ರಾಡಕ್ಟ್ ಇದ್ರೆ ಸಾಕು ನನಗೆ. ಇಫ್ ಯು ವಾಂಟ್ ಮೋರ್ ಕವರೇಜ್ ಯು ಶುಡ್ ಗೋ ಫಾರ್ ಅದರ್ ಪ್ರಾಡಕ್ಟ್. ಸ್ವಲ್ಪ ಅಂಡರ್ ಐಸ್ ಅಥವಾ ಐ ಹತ್ರ ಅಥವಾ ಅರೌಂಡ್ ದ ಮೌತ್ ಹತ್ರ ಸ್ವಲ್ಪ ಕವರೇಜ್ ಅಥವಾ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಐ ಆಮ್ ಟೇಕಿಂಗ್ ಎಸ್ಟೆ ಲಾಡರ್ ಕ್ಯಾಶ್ಯೂ ಅನ್ಸುತ್ತೆ ನನ್ನ ಶೇಡ್. ಐ ಡೋಂಟ್ ರಿಮೆಂಬರ್. ಆ್ಯಂಡ್ ಇದೆಲ್ಲ ಹೋಗ್ಬಿಟ್ಟಿದೆ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಐ ಟೇಕ್ ದಿಸ್ ಫೌಂಡೇಶನ್ ಟು ಮೈ ಅಂಡರ್ ಐಸ್ ಆ್ಯಂಡ್ ಅರೌಂಡ್ ದ ಮೌತ್. ಕನ್ಸೀಲರ್ಸೇ ಬೇಕಂತ ಇಲ್ಲ, ಯು ಕ್ಯಾನ್ ಗೋ ವಿತ್ ದ ಫೌಂಡೇಶನ್ ಆಲ್ಸೋ. ಫುಲ್ ಕವರೇಜ್ ಫೌಂಡೇಶನ್ನ ನಾವು ಈ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಪರ್ಸ್ನಲಿ ಕನ್ಸೀಲರ್ಸ್ ಯೂಸ್ ಮಾಡಲ್ಲ. ಏನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿದ್ದೀನಿ ಇದಾಗಿರ್ಬೋದು, ಇದು ಸಿರಮ್ ಆಗಿರ್ಬೋದು, ಇದೆಲ್ಲ ನನ್ನ ಬರ್ತ್ಡೇಗೆ ಅಂತಲೇ ಪರ್ಚೇಸ್ ಮಾಡಿದ್ದು, ಅಂದರೆ ಹೊಸ ಪ್ರಾಡಕ್ಟ್ಸು. ಬಟ್ ಏನು ಮಾಡೋದು, ಮುಂಚೆನೇ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನೌ ವಿ ಹ್ಯಾವ್ ಒನ್ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಫ್ರಮ್ ಹುಡಾ. ಇಟ್ಸ್ ಹುಡಾ ಬ್ಯೂಟಿ ಬ್ಲಷ್. ಸೊ ಐ ವಾಂಟ್ ಸ್ಪೆಷಲಿ ದಿಸ್ ಕಲರ್. ಇಟ್ಸ್ ಬಬಲ್ ಗಮ್. ಇಟ್ಸ್ ಬಬಲ್ ಗಮ್ ಬ್ಲಷ್ ಫಿಲ್ಟರ್ ಅಂತ. ಆ್ಯಂಡ್ ಸ್ಮೆಲ್ ಕೂಡ ಬಬಲ್ ಗಮ್ ಥರನೇ ಫ್ರೇಗ್ರೆನ್ಸ್ ಇದೆ, ಸ್ಮೆಲ್ ಆಗುತ್ತೆ. ಸೊ ಇದೇ ಶೇಡ್ ಬೇಕು ನನ್ನ ಬರ್ತ್ಡೇಗೆ ಅಂತ ಐ ಗಾಟ್ ದಿಸ್. ನಾವು ಯೂಶ್ವಲಿ ಮೇಕಪ್ಪಲ್ಲಿ ಯಾವಾಗಲೂ ಅಷ್ಟೇ ಸೊ ಈ ಥರ ಹೈ ಪಾಯಿಂಟ್ಸ್ಗೆ ನಾವು ಬ್ಲಷು ಹಾಕ್ತೀವಿ, ಕಂಟೋರ್ ಎಲ್ಲ. ಬಟ್ ನಾನು ಪರ್ಸ್ನಲಿ ನಾನು ರೆಡಿ ಆಗೋದು ಆ್ಯಪಲ್ ಆಫ್ ಮೈ ಚೀಕ್ಸ್ಗೂ ಕೂಡ ಇರಬೇಕು. ಅಟ್ ದ ಸೇಮ್ ಟೈಮ್ ಹೀಗೆ ಐಯರ್ಗೆ ತೊಗೊಂಡೋಗ್ಬೇಕು. ದಿಸ್ ಈಸ್ ಹೌ ಐ ವಿಲ್ ಅಪ್ಲೈ ದ ಬ್ಲಷ್. ಸಾಫ್ಟ್ ಗ್ಲಾಮ್ ಲುಕ್ ಆಗುತ್ತೆ ಇದು. ಇಟ್ಸ್ ಟೂ ಪಿಗ್ಮೆಂಟೆಡ್. ಆ್ಯಕ್ಚುಲಿ ನಾನು ಯಾವಾಗಲೂ ಕೈಯಲ್ಲಿ ಬ್ಲೆಂಡ್ ಮಾಡ್ತಿದ್ದೆ ಯೂಶ್ವಲಿ ಹಾಕ್ಕೊಂಡು. ಆ್ಯಂಡ್ ಐ ಆಮ್ ಟೇಕಿಂಗ್ ದಿಸ್. ಇದನ್ನು ಏನು ಪ್ರಾಡಕ್ಟ್ ತೊಗೋತಿಲ್ಲ. ಸೊ ಬ್ರಷಲ್ಲಿ ಏನಿದೆ ಅದನ್ನೇ ಐಸ್ಗೂ ನಾನು ಬ್ಲೆಂಡ್ ಮಾಡ್ಕೊತೀನಿ ಟುವರ್ಡ್ಸ್ ಐಸ್, ಹೀಗೆ ಸಿ ಶೇಪಲ್ಲಿ. ಯು ಗೈಸ್ ಕ್ಯಾನ್ ಸಿ. ಒನ್ಸ್ ಬ್ಲೆಂಡ್ ಆದಮೇಲೆ ಯು ಗೈಸ್ ಆರ್ ಗೆಟಿಂಗ್ ಇಟ್ ಅನ್ಕೋತೀನಿ. ಬಿಕಾಸ್ ಆ ಶ್ಯಾಡೋ ತರಿಸಿ ಐಸಿಂದ ಹೀಗೆ ಸಿ ಶೇಪಲ್ಲಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದು. ಇವಂದು ನಾನೇನೋ ಐ ಶ್ಯಾಡೋ ಅಪ್ಲೈ ಮಾಡಿರೋ ಥರ ಆ ಪಿಂಕ್ ಟೋನ್ ಹೀಗೆ ಕಾಣಿಸ್ತಾ ಇದೆ. ಐ ಆಮ್ ಲವ್ವಿಂಗ್ ಇಟ್. ಸೊ ನಾನು ಯೂಶ್ವಲಿ ಟಿಪ್ ಆಫ್ ದ ನೋಸ್ ಹಾಕ್ಕೊಳ್ಳಲ್ಲ, ಬಟ್ ಇಟ್ಸ್ ಮೈ ಬರ್ತ್ಡೇ, ವೈ ನಾಟ್. ನಾನು ಎಸ್ಟೆ ಲಾಡರ್ ಏನು ಯೂಸ್ ಮಾಡಿದೆ ಫೌಂಡೇಶನ್, ಜಸ್ಟ್ ಒಂದೇ ಡ್ರಾಪ್ ಅಗೇನ್ ಇನ್ ಅ ಕಾರ್ನರ್ಸ್ ಹತ್ರ ಅಷ್ಟೇ, ಜಸ್ಟ್ ಟು ಬ್ರೈಟನ್. ಬಿಕಾಸ್ ಇವಾಗ ಬ್ಲಷ್ ಹಾಕಿ ಬ್ಲೆಂಡ್ ಮಾಡಿರ್ತೀವಿ, ಸೊ ಇಲ್ಲೆಲ್ಲ ಸ್ಪ್ರೆಡ್ ಆಗಿರ್ಬೋದು. ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ, ಸೊ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ನೀವು, ತುಂಬ ಲೈಟಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಜಸ್ಟ್ ಇಷ್ಟು ಎಸ್, ದಟ್ಸ್ ಇಟ್, ಡನ್. ಸೆಟ್ ದ ಬೇಸ್ ಮೈ ಮೇಕಪ್ ಯೂಸಿಂಗ್ ಮ್ಯಾಕ್ ಕಾಂಪ್ಯಾಕ್ಟ್ ಸ್ಟುಡಿಯೋ ಫಿಕ್ಸ್. ನಿಮ್ಗೆ ಏನಾದ್ರು ಹೆವಿ ಅನ್ಸಿದ್ರೆ ಇದನ್ನ ನೀವು ಕಾಂಪ್ಯಾಕ್ಟ್ ಇಲ್ಲದೆ ಲೂಸ್ ಪೌಡರಲ್ಲೂ ಸೆಟ್ ಮಾಡ್ಬೋದು. ಬಟ್ ದಿಸ್ ಈಸ್ ಲೈಕ್ ಮೈ ಪರ್ಸ್ನಲ್ ಮೇಕಪ್. ನಾನು ಇದೇ ಥರ ಮಾಡೋದು. ಹಾಗಾಗಿ I'm taking the brush. Usually I'll go with the sponge and the puffer. Now I'm taking the brush just to set my under eyes. Now for brows I'm taking NYX Professional Brow Pencil. So usually nan brow pencil hogalla. So just NYX de avara brow mascara ದಲ್ಲಿ ಕೂಮ್ ಮಾಡಿಬಿಡ್ತೀನಿ. ದಟ್ಸ್ ಇಟ್. ಬಟ್ ನಾನು ಐಬ್ರೋಸ್ ಮಾಡಿಸಿರೋದ್ರಿಂದ ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆಗಿರೋ ಕಾರಣ ಐ ಆಮ್ ಗೋನಾ ಫಿಲ್ ದಿಸ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೆನ್ಸಿಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಫ್ ಯು ವಾಂಟ್ ಟು ಗೆಟ್ ಯುವರ್ ಹ್ಯಾಂಡ್ಸ್ ಆನ್ ದಿಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಎನಿ ಐಬ್ರೋ ಪೆನ್ಸಿಲ್, ಐ ಹೈಲಿ ರೆಕಮೆಂಡ್ NYX. Not go with any liner, kajal, all that. So I'm usually ide tara ready agodu. If you want to, you can. I'll just curl my lashes and I'm gonna go with the mascara. That's it. I'm going with the She Glam mascara.
Now I'm going with the lipstick. Lipstick question ನಾನು ಯೂಶುವಲಿ ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಅಪ್ಲೈ ಮಾಡಲ್ಲ. ವಿಡಿಯೋಗೋಸ್ಕರ ನಾನು ಯೂಶುವಲಿ ವಿಡಿಯೋಗೆ ಆ್ಯಂಡ್ ಮೇಕಪ್ ಪ್ರೊಸೀಜರ್ ಅಥವಾ ಟ್ಯುಟೋರಿಯಲ್ಸು ಕ್ಲೈಂಟ್ಸ್ಗೆ ಐಲ್ ಡು. ಬಟ್ ಫಾರ್ ಮೈ ಸೆಲ್ಫ್ ಐಲ್ ಗೋ ವಿತ್ ಒನ್ ಡಾರ್ಕರ್ ಲಿಪ್ ಶೇಡ್ ಆ್ಯಂಡ್ ಅನದರ್ ಒನ್ ಲೈಟರ್. ಸೊ ನಾನು ಇದೇ ಥರ ಯಾವಾಗಲೂ ಅಷ್ಟೇ, ನಂದು ಡಾರ್ಕ್ ಅಥವಾ ಲೈಟ್ ಏನಾದ್ರು ವೇರಿಯೇಷನ್ ಇದೆ, ಇಟ್ ವಿಲ್ ಬಿ ನಾಟ್ ಲಿಪ್ ಲೈನರ್, ಇಟ್ ವಿಲ್ ಆಲ್ವೇಸ್ ಬಿ ಅ ಡಾರ್ಕರ್ ಲಿಪ್ ಶೇಡ್ ಆ್ಯಂಡ್ ಅ ಲೈಟರ್ ಲಿಪ್ ಶೇಡ್. ಅಂದರೆ ಲಿಪ್ಸ್ಟಿಕ್ ವೆದರ್ ಇಟ್ಸ್ ಲಿಕ್ವಿಡ್ ಲಿಪ್ಸ್ಟಿಕ್ ಆರ್ ಬುಲೆಟ್ ಲಿಪ್ಸ್ಟಿಕ್ ನಾನು ಇದೇ ಥರ ಅಪ್ಲೈ ಮಾಡೋದು. ದಿಸ್ ಇಸ್ ಲೈಕ್ ಅ ಸಾಫ್ಟ್ ಪಿಂಕ್ ಗ್ಲಾಮ್. ಫಸ್ಟ್ ವಿ ಆರ್ ಗೋಯಿಂಗ್ ವಿತ್ ಅ ಡಾರ್ಕರ್ ಪಿಂಕ್, ಒಂಥರ ಮಾವಲ್ಲೇ ಡಾರ್ಕ್ ವೈನ್ ಪಿಂಕು ಔಟರ್ ಕಾರ್ನರ್ ಲೈನ್ ಥರ ಅಪ್ಲೈ ಮಾಡ್ಕೊತೀನಿ. And I'm gonna take this nude shade and I'm gonna apply all over my lips. Now for setting spray, I'm taking this Dalba serum spray and at the same time pack setting spray. I don't know. This is the final look, you guys. As simple as that. Nodadralla neevu. Just I have used blush, a compact and a serum foundation. I think yeah, ee 3 na nanu use ಮಾಡಿರೋದು. And usually 5 minutes ಬೇಡ ಈ ಸ್ಟೆಪ್ಸ್ನ ನಾವು ಯೂಸ್ ಮಾಡಿಕೊಂಡು ರೆಡಿ ಆಗೋದಕ್ಕೆ. ದಿಸ್ ಇಸ್ ಹೌ ಮೈ ಪರ್ಸ್ನಲ್ ಮೇಕಪ್ ಲುಕ್ ಇಸ್, ಹೌ ಐ ವಿಲ್ ಗೆಟ್ ರೆಡಿ. ನೀಡ್ ಜಸ್ಟ್ 5 minutes ಬೇಡ. ಐ ವಿಲ್ ಬಿ ರೆಡಿ ಲೈಕ್ ದಿಸ್ ಫಾರ್ ಅನ್ ಇವೆಂಟ್ ಆಗಿರ್ಬೋದು, ಆಚೆ ಹೋಗೋದಾಗಿರ್ಬೋದು, ಆ್ಯಂಡ್ ನನ್ನ ಬರ್ತ್ಡೇ ಆಗಿರ್ಬೋದು. ಮೈ ಗೆಟ್ ರೆಡಿ ವಿತ್ ಮೀ ಅಥವಾ ಮೈ ಗ್ಲಾಮ್ ಅಪ್ ವಿಲ್ ಬಿ ಆಸ್ ಸಿಂಪಲ್ ಆಸ್ ದಿಸ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಟ್ಸ್ ಅ ಬರ್ತ್ಡೇ ಸಿಂಪಲ್ ಗ್ಲಾಮ್ ಅಪ್. ಲಿಪ್ಸ್ಟಿಕ್ ಸ್ವಲ್ಪ ಲಿಪ್ ಶೇಡ್ ಸ್ವಲ್ಪ ಕಲರ್ ಡೌನ್ ಆಗ್ತಿತ್ತು. This is my birthday glam. I hope you love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.